ಉಚ್ಚಾಟನೆ ಮಾಡಿ ನೋಡ್ರಿ, ಈಗ ಅವು ಎರಡೂ ಪೀಠದ ಏನು ಟ್ರಸ್ಟ್ ಅದಾವಲ್ಲ, ಅವೆಲ್ಲ ನಂಬಿಕೆ ಕಳ್ಕೊಂಡವು. ಯಾರು ಅವ್ರು ರೊಕ್ಕ ತಿಂದವರು ಇವ್ರು ರೊಕ್ಕ ತಿಂದಾರ ಏನು ನಡೆದೈತಲ್ಲ, ಇದು ಎರಡೂ ಕಡೆ ಅದೇ ನಡೆದದೆ. ಸ್ವಂತ ಖಾಸಗಿ ಆಸ್ತಿ ಮಾಡ್ಕೊಂಡಾರೆ. ಅದಕ್ಕೆ ಎರಡೂ ಟ್ರಸ್ಟ್ಗಳು ಹಂಗೆ ಅದಾವೆ. ಅದಕ್ಕೆ ಅವರಿಂದ ಏನು ಸಮಾಜಕ್ಕೆ ನ್ಯಾಯ ಸಿಗುವುದಿಲ್ಲ. ಇವತ್ತು ಯಾರು ಪ್ರಾಮಾಣಿಕರದಾರ, ಸಮಾಜಕ್ಕಾಗಿ ಕೆಲಸ ಮಾಡೋಂಥವ್ರು ಇಲ್ಲ ಅಲ್ಲಿ. ಎಲ್ಲರೂ ತಮ್ಮ ತಮ್ಮ ಸ್ವಾರ್ಥಕ್ಕಾಗಿ ಈ ಟ್ರಸ್ಟ್ಗಳನ್ನು ನೋಡಿ ಸ್ವಂತ ತಮ್ಮ ಹೆಸರಲ್ಲೇ ಆಸ್ತಿ ಕಟ್ಕೊಂಡಾರೆ ಕೆಲವೊಂದು ಜನ. ಮತ್ತು ಈ ಸಮಾಜಕ್ಕೆ ಹೆಂಗೆ ಒಳ್ಳೇದಾಗ್ತದೆ? ಅದರಿಂದ ಏನು ಉಚ್ಚಾಟನೆ ಮಾಡಿದ್ರು ಉಚ್ಚಾಟನೆ ಮಾಡಿದವರು ಅವ್ರು ಇದ್ದಾರೆ, ಉಚ್ಚಾಟನೆ ಮಾಡಿದವರು ಉಚ್ಚಾಟನೆ ಮಾಡಿಸ್ಕೊಂಡವರು ಇಬ್ಬರು ಅವರೇ ಇದ್ದಾರೆ. ಯಾವ ಪೀಠ ನೋಡ್ರಿ, ಸಾಮಾಜಿಕವಾಗಿ ಅಲ್ಲಿ ಕಳಕಳಿ ಇಲ್ಲ. ಒಂದು ಏನಾಗಿದೆ ಅಂದ್ರೆ, ಈ ಸರ್ಕಾರಗಳನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಟ್ರಸ್ಟ್ಗಳು ಇದ್ದಂಗೆ ಅದಾವೆ. 11 ಕೋಟಿ ರೂಪಾಯಿ ಕೊಟ್ಟಾರೆ ಹಿಂದೆ ಯಡಿಯೂರಪ್ಪ ಸರ್ಕಾರ. ಅದೆಲ್ಲ ಅದನ್ನು ಪೂರ್ತಿ ಫೇಕ್. ಇವನ್ನ ಗ್ರಾಮ ಪಂಚಾಯತಿ ಪಿ ಡಿ ಒ ಸಹಿತ ಡುಪ್ಲಿಕೇಟ್ ಸಹಿ ಮಾಡ್ಯಾರ. ಎಲ್ಲ ಬಿಲ್ಲುಗಳು ಡುಪ್ಲಿಕೇಟು. ಮತ್ತು ಇವ್ರನ್ನ ಹೆಂಗೆ ನಂಬ್ತೀರಿ? ಈ ಟ್ರಸ್ಟ್ ಹೆಂಗೆ ಸಮಾಜಕ್ಕೆ ಒಳ್ಳೇದು ಮಾಡ್ತದೆ? ಈ ಕಡೆನೂ ಅದೇ, ಇದು ಕೂಡಲ ಸಂಗಮ ಇದೂ ಟ್ರಸ್ಟ್ನೂ ಅದೇ. ಅದು ಒಂದು ಖಾಸಗಿ ಆಸ್ತಿಯಾಗಿದೆ. ಅದರಿಂದ ಈ ಎರಡೂ ಟ್ರಸ್ಟ್ಗಳಿಂದ ಸಮುದಾಯಕ್ಕೇನು ಒಳ್ಳೆಯದಾಗೋದಿಲ್ಲ. ನಾನು ಕೇಳಿದ್ರೆ ಅವು ಎರಡೂ ಟ್ರಸ್ಟ್ಗಳ ಮೇಲೆ ಜನ ವಿಶ್ವಾಸ ತೆಗೆದು ಹಾಕಿದ್ದಾರೆ. ಅವ್ರ ಬಗ್ಗೆ, ಅಲ್ಲಿರುವ ಟ್ರಸ್ಟಿಗಳ ಬಗ್ಗೆ ಯಾರ್ದು ವಿಶ್ವಾಸ ಇಲ್ಲ. ಮತ್ತು ಸ್ವಾಮಿಗಳೂ ಅದೇ ರೀತಿ ನೋಡ್ಕೊಂಡಾರೆ. ಇವರೇನು ವಚನಾನಂದ ಏನು ಭಾಳ ಸತ್ಯ ಹರಿಶ್ಚಂದ್ರ ಏನಿಲ್ಲ. ಇವರು ಹಗರಣ ಮಾಡೋದವ್ರೆ, ಅವರು ಮಾಡೋದವ್ರೆ. ವಿಧಾನಸಭೆ ಒಳಗೆ ಇದನ್ನು ನಾನು ಪ್ರಸ್ತಾಪ ಮಾಡಬೇಕಂದೆ. ನಮ್ಮದೇ ಸರ್ಕಾರ ಇದ್ದರೂ ಉದ್ದೇಶಪೂರ್ವಕವಾಗಿ ಸ್ಪೀಕರಿಗೆ ಹೇಳಿ ವಿಧಾನಸಭೆಯಲ್ಲ ಚರ್ಚೆಗೆ ಬರಲಾರ್ದು ನೋಡಿಕೊಂಡ್ರು ನಮ್ಮವ್ರೆ ಬಿ ಜೆ ಪಿಯವರು. ಯಾಕಂದರೆ ಇದ್ರೊಳಗೆ ಬೊಮ್ಮಾಯಿರು ರೊಕ್ಕ ಕೊಟ್ಟಾರೆ, ಯಡಿಯೂರಪ್ಪನೂ ರೊಕ್ಕ ಕೊಟ್ಟಾರೆ. ಪಂಚಮಸಾಲಿ ಸಮಾಜ ಭಾಳ ದೊಡ್ಡದಂತೇಳಿ ಒಂದು ಇವ್ರು ಬ್ಲ್ಯಾಕ್ ಮೇಲ್ ಮಾಡ್ಯಾರ. ಇವ್ರೇನು ಟ್ರಸ್ಟಿಗಳು ಅದಾರಲ್ಲ, ನಮ್ಮ 1 ಕೋಟಿ ಹುಟ್ಟದಾವು, ಅದಾವು, ಇಟ್ಟದಾವು, ನಾವು ಮನಸ್ಸು ಮಾಡಿರಿ ಅವ್ರಿಗೆ ಹಾಕ್ತೇವೆ. ಇವ್ರು ಯಾರು ಇವ್ರ ಮನೆ ಬೆಕ್ಕ ನಾಯಿ ಸಹಿತ ಇವ್ರು ಮಾತು ಕೇಳೋದಿಲ್ಲ.